ಅದರ ಸಮರ್ಥ ಈ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಗೆಲ್ತಾರೆ. ಈ ಕ್ಷೇತ್ರ ಕಾಂಗ್ರೆಸ್ಸಿನ ಕ್ಷೇತ್ರ. ಮುಸ್ಲಿಮರು, ದಲಿತರು ಇರ್ತಕ್ಕಂಥ ಪ್ರದೇಶ 50,000 ಲೀಡ್ನಲ್ಲಿ ಗೆಲ್ತಾರೆ. ಶಂಕರಪ್ಪನವರ ನಮ್ಮ ಒಂದು ಸಂಬಂಧ, ನಮ್ಮ ಕುಟುಂಬ, ಅವ್ರ ಕುಟುಂಬ ಯಾವ ಮನಸ್ತಾಪನೂ ಇಲ್ಲ, ಏನೇನಿಲ್ಲ. ಯಾವ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಯಾರ ಮಾತು ಕೇಳಲ್ಲ, ಕಾಂಗ್ರೆಸ್ ಮಾತು ಮಾತ್ರ ಕೇಳಲ್ಲ. ಪ್ರಶ್ನೆ ಇಲ್ಲ, ಧೈರ್ಯ ಹುಟ್ಟುವಾಗ ಅದು ಪಡೆದುಕೊಂಡೇ ಬಂದಿದ್ದಾರೆ. ಸೇವೆ ಮಾಡಬೇಕು ಅನ್ನೋದು ಅವರ ವಂಶ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಬಳವಳಿ. ಅದರ ಸಮರ್ಥ ಈ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಗೆಲ್ತಾರೆ. ಈ ಕ್ಷೇತ್ರ ಕಾಂಗ್ರೆಸ್ಸಿನ ಕ್ಷೇತ್ರ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು, ಮುಸ್ಲಿಮರು, ದಲಿತರು ಇರ್ತಕ್ಕಂಥ ಪ್ರದೇಶ ಮೇಲೆಗೆ ಹೆಚ್ಚು ಆಶೀರ್ವಾದ ಮಾಡ್ತಾರೆ. ಅವರು 50,000 ಲೀಡ್ನಲ್ಲಿ ಗೆಲ್ತಾರೆ. ಇಲ್ಲಿ ಜನಕ್ಕೆ ಈಗಾಗಲೇ 5 ವರ್ಷ ಆಯ್ತು. ಎಲ್ಲ ಕಡೆಗೂ ಕೂಡ ಓಡಾಡಿದ್ದಾರೆ. ಅವ್ರ ಅಪ್ಪನ ಪರ ಪ್ರಚಾರ ಮಾಡಿದ್ದಾರೆ, ಅಜ್ಜನ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಅವ್ರ ಅಮ್ಮನ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತು, ಜನಪ್ರಿಯ ನಾಯಕನಾಗಿದ್ದಾನೆ ಈಗಾಗಲೇ. ನೀವೊಬ್ರು ಕಾಂಗ್ರೆಸ್ ಹಿರಿಯ ಮುಖಂಡರು, ನಾಯಕ ಕೂಡ ಸಾಮಾನ್ಯ ಸುಶಾಗೋಸ್ಕರ ನಮ್ಮ ಜೊತೆ ಇಲ್ಲ, ಇವತ್ತಿನಿಲ್ಲ. ಅವರ ನಿಮ್ಮವರ ಓಡಾಡ ಕೆಲವೊಂದು ಈ ಕ್ಷೇತ್ರದಲ್ಲಿ ಏನು ಯಾವ ಥರ ಸರ್? ನಾನು ಹುಟ್ಟಿರೋದು ಇಲ್ಲೇ ಈ ಪ್ರದೇಶದಲ್ಲೇ. ಅವ್ರ ಮನೆ ಅಲ್ಲಿದೆ, ನಮ್ಮ ಮನೆ ಈ ಕಡೆಗಿದೆ, ಗೊತ್ತಾಯ್ತಾ? ಅದರಿಂದ ನಾನು ಇಲ್ಲೇ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಂಥವನು. ಶಂಕರಪ್ಪನವರ ನಮ್ಮ ಒಂದು ಸಂಬಂಧ, ನಮ್ಮ ಕುಟುಂಬ, ಅವ್ರ ಕುಟುಂಬ ಅವಿನಾಭಾವ ಸಂಬಂಧ. ನಮ್ಮ ಅಜ್ಜ, ನಮ್ಮ ಇವರು ಕೆಲಸ ಮಾಡ್ತಾರೆ. ಹೀಗಾಗಿ ಅವರ ನಮ್ಮ ಒಂದು ಸಂಬಂಧ 100 ವರ್ಷಗಳ ಸಂಬಂಧ. ಎಲ್ಲ ಒಂದು ಕಡೆ ಜಮೀನು ಎಲ್ಲ ಒಂದು ಕಡೆ ಯಾವಾಗಲೂ ಬರ್ತಾರಾ? ಏನು ಬಂದೇ ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾಕಂದ್ರೆ ಇನ್ನೂ ಎಲ್ಲ ಮುಗ್ದಿಲ್ಲ ಅನ್ನೋದು ಕೂಡ ಮನಸ್ತಾಪದ ಸಮಯ ಇನ್ನೂ ಮುಗ್ದಿಲ್ಲ. ಯಾವ ಮನಸ್ತಾಪನೂ ಇಲ್ಲ, ಏನೇನಿಲ್ಲ. ಯಾವ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಯಾರ ಮಾತು ಕೇಳಲ್ಲ, ಅವ್ರು ಕಾಂಗ್ರೆಸ್ ಮಾತು ಮಾತ್ರ ಕೇಳಲ್ಲ. ಎತ್ತಳ ಕೂಡ ಒಂದು ಹೇಳಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಳ್ಳೆದಾಯ್ತಲ್ಲ. ಅವ್ರಿಗೆ ಅಷ್ಟೊಂದು ಮುಸ್ಲಿಂ ಮೇಲೆ ಅಲ್ಲ, ಹಂಗೆ ಮಾತಾಡೋದ್ರಿಂದ ಬೇರೆ ಸಮುದಾಯ ಬೆಂಬಲ ಕೊಡ್ತಾರೆ ಅಂತ ಇಲ್ಲೆಲ್ಲ ನಡೆಯಲ್ಲ. ಇದು ಕಾಂಗ್ರೆಸ್ಸಿನ ಭದ್ರಕೋಟೆ, ಗೊತ್ತಾಯ್ತಾ? ಕಾಂಗ್ರೆಸ್ಸಿನ ಟ್ರೆಡಿಷನಲ್ ವೋಟ್ ಅಂದ್ರೆ ಗೊತ್ತಾ ನಿಮಗೆ? ಯಾರ್ಯಾರು ಅವೆಲ್ಲ ಇಲ್ಲಿ ಪ್ರಶ್ನೆ ಇಲ್ಲ, ಧೈರ್ಯ ಹುಟ್ಟುವಾಗ ಅದು ಪಡೆದುಕೊಂಡೇ ಬಂದಿದ್ದಾರೆ. ಸೇವೆ ಮಾಡಬೇಕು ಅನ್ನೋದು ಅವರ ವಂಶ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಬಳವಳಿ. ಅದರ ಸಮರ್ಥ ಈ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಗೆಲ್ತಾರೆ. ಈ ಕ್ಷೇತ್ರ ಕಾಂಗ್ರೆಸ್ಸಿನ ಕ್ಷೇತ್ರ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು, ಮುಸ್ಲಿಮರು, ದಲಿತರು ಇರ್ತಕ್ಕಂಥ ಪ್ರದೇಶ ಮೇಲೆಗೆ ಹೆಚ್ಚು ಆಶೀರ್ವಾದ ಮಾಡ್ತಾರೆ. ಅವ್ರ 50,000 ಲೀಡ್ನಲ್ಲಿ ಗೆಲ್ತಾರೆ. ಇಲ್ಲಿ ಜನಕ್ಕೆ ಈಗಾಗಲೇ 5 ವರ್ಷ ಆಯ್ತು. ಎಲ್ಲ ಕಡೆಗೂ ಕೂಡ ಓಡಾಡಿದ್ದಾರೆ. ಅವ್ರ ಅಪ್ಪನ ಪರ ಪ್ರಚಾರ ಮಾಡಿದ್ದಾರೆ, ಅಜ್ಜನ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಅವ್ರ ಅಮ್ಮನ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತು, ಜನಪ್ರಿಯ ನಾಯಕನಾಗಿದ್ದಾನೆ ಈಗಾಗಲೇ. ನೀವೊಬ್ರು ಕಾಂಗ್ರೆಸ್ ಹಿರಿಯ ಮುಖಂಡರು, ನಾಯಕ ಕೂಡ ಸಾಮಾನ್ಯ ಸುಶಾಗೋಸ್ಕರ ನಮ್ಮ ಜೊತೆ ಇಲ್ಲ, ಇವತ್ತಿನಿಲ್ಲ. ಅವರ ನಿಮ್ಮವರ ಓಡಾಡ ಕೆಲವೊಂದು ಈ ಕ್ಷೇತ್ರದಲ್ಲಿ ಏನು ಯಾವ ಥರ ಸರ್? ನಾನು ಹುಟ್ಟಿರೋದು ಇಲ್ಲೇ ಈ ಪ್ರದೇಶದಲ್ಲೇ. ಅವ್ರ ಮನೆ ಅಲ್ಲಿದೆ, ನಮ್ಮ ಮನೆ ಈ ಕಡೆಗಿದೆ, ಗೊತ್ತಾಯ್ತಾ? ಅದರಿಂದ ನಾನು ಇಲ್ಲೇ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಂಥವನು. ಶಂಕರಪ್ಪನವರ ನಮ್ಮ
ಒಂದು ಸಂಬಂಧ ನಮ್ಮ ಕುಟುಂಬ ಅವ್ರ ಕುಟುಂಬ ಅವಿನಾಭಾವ ಸಂಬಂಧ. ನಮ್ಮ ಅಜ್ಜ ನಮ್ಮ ಇವರೆಲ್ಲ ಕೆಲಸ ಮಾಡ್ತಾರೆ. ಹೀಗಾಗಿ ಅವರ ನಮ್ಮ ಒಂದು ಸಂಬಂಧ ನೂರಾರು ವರ್ಷಗಳ ಸಂಬಂಧ. ಎಲ್ಲ ಒಂದ್ ಕಡೆ ಜಮೀರ್ ಎಲ್ಲ ಒಂದ್ ಕಡೆ ಯಾವಾಗಲೂ ಬರ್ತಾರ ಬಂದೇ ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾಕಂದ್ರೆ ಇನ್ನೂ ಎಲ್ಲ ಮುಗ್ದಿಲ್ಲ ಅನ್ನೋದು ಕೂಡ ಮನಸ್ತಾಪದ ಶಮನ ಇನ್ನೂ ಮುಗ್ದಿಲ್ಲ. ಯಾವ ಮನಸ್ತಾಪನೂ ಇಲ್ಲ, ಏನೇನಿಲ್ಲ. ಯಾವ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಯಾರ ಮಾತು ಕೇಳಲ್ಲ, ಅವ್ರು ಕಾಂಗ್ರೆಸ್ ಮಾತು ಮಾತ್ರ ಕೇಳಲ್ಲ. ಮುಸ್ಲಿಮ್ಸ್ ವೋಟರ್ ಹಾಕಿಸ್ಕೊಳ್ಳಿ ಅನ್ನೋದು ಎತ್ತಳ ಕೂಡ ಒಂದು ಹೇಳಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಳ್ಳೆದಾಯ್ತಲ್ಲ. ಅವ್ರಿಗೆ ಅಷ್ಟೊಂದು ಮುಸ್ಲಿಂ ಮೇಲೆ ಅಲ್ಲ, ಹಂಗೆ ಮಾತಾಡೋದ್ರಿಂದ ಬೇರೆ ಸಮುದಾಯ ಬೆಂಬಲ ಕೊಡ್ತಾರೆ ಅಂತ. ಇಲ್ಲೆಲ್ಲ ನಡೆಯಲ್ಲ. ಇದು ಕಾಂಗ್ರೆಸ್ಸಿನ ಭದ್ರಕೋಟೆ, ಗೊತ್ತಾಯ್ತಾ? ಕಾಂಗ್ರೆಸ್ಸಿನ ಟ್ರೆಡಿಷನಲ್ ವೋಟ್ ಅಂದ್ರೆ ಗೊತ್ತಾ ನಿಮಗೆ? ಯಾರ್ಯಾರು ಅವೆಲ್ಲ ಇಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.